ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ದಿಢೀರ್ ಬೆಳವಣಿಗೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರಿಗೆ ನೇರ ಎಚ್ಚರಿಕೆ ಸಂದೇಶ ರವಾನಿಸಿದ ಮೇಲೆ, ಅಂದರೆ ಡಿ ಕೆ ಕ್ಯಾಂಪ್ ಈಗ ಓಪನ್ ಆಗಿ ಡಿ ಕೆ ಸಿ ಎಂ ಆಗೋದನ್ನು ಯಾರೂ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಘೋಷಣೆ ಮೊಳಗಿಸಿದ ಬೆನ್ನಲ್ಲೇ ಒಂದು ಬಿಗ್ ಡೆವಲಪ್ಮೆಂಟ್ ಆಗ್ತದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಹೇಳಿದ ಮಾತೇನು ಅನ್ನೋದು ಡೆಲ್ಲಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಕಡೆ ಸಿದ್ದು ಕ್ಯಾಂಪ್ ಈಗ ಬಿಗ್ ಸ್ಟೆಪ್ ಅನ್ನೇ ತಗೊಂಡಿದೆ. ವಿದೇಶಕ್ಕೆ ಹೋಗೋದು ಬೇಡ ಅಂತ ಹೈಕಮಾಂಡು ಎಚ್ಚರಿಕೆ ಸಂದೇಶವನ್ನು ರವಾನಿಸಿತ್ತು. ಅಂದರೆ ಇದು ಕಾಸ್ಟ್ಲಿ ಆಗಬಹುದು ನಿಮಗೆ ಅಂತ ಸುಮಾರು ಜನ ಶಾಸಕರು ಹಿಂದೇಟು ಹಾಕಿದ್ರು. ನಾವು ಯಾಕೆ ಕೆಂಗಣ್ಣಿಗೆ ಗುರಿ ಆಗೋಣ, ನೋಟೆಡ್ಡು ಟಾರ್ಗೆಟ್ ಆಗೋಣ ಅನ್ನೋ ರೀತಿಯಲ್ಲಿ ಕೆಲವರೆಲ್ಲ ಇಲ್ಲ ನಾವು ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಅದರ ನಡುವೆಯೂ ಮತ್ತೊಂದು ಟೀಮ್ ಈಗ ರೆಡಿ ಆಗೇ ಬಿಟ್ಟಿದೆ. ಒಟ್ಟು 30 ಜನ ಹೈಕಮಾಂಡ್ ಸೂಚನೆಯ ನಡುವೆಯೂ ಕೂಡ ವಿದೇಶಕ್ಕೆ ಹಾರ್ತಿದ್ದಾರೆ. ಕಾಂಗ್ರೆಸ್ನ 27 ಶಾಸಕರು ವಿದೇಶಕ್ಕೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ. ಫೆಬ್ರವರಿ 17ಕ್ಕೆ, ಅಂದರೆ 27 ಮತ್ತು ಕೆಲವು ಪರಿಷತ್ ಸದಸ್ಯರು ಎಲ್ಲ ಸೇರಿ 30 ಜನ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದ್ದಾರೆ. ಫೆಬ್ರವರಿ 17ರಂದು ವಿಮಾನ ಏರ್ತಾರೆ. ಮಾರ್ಚ್ 3ರಂದು ವಾಪಸ್ಸಿಗೆ ಬರ್ತಾರೆ. ಸೊ ಸುದೀರ್ಘವಾದ ಪ್ರವಾಸಕ್ಕೆ ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಸಜ್ಜಾಗಿ ಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕುರಿತು ಉಂಟಾಗಿರುವಂತಹ ಗೊಂದಲದ ಕಾರಣದಿಂದಾಗಿಯೇ ವಿದೇಶ ಪ್ರವಾಸ ಅಂತ ಸುದ್ದಿ ಜೋರಾಗಿ ಚರ್ಚೆ ಆಯಿತು. ಅಧಿವೇಶನದ ಸಮಯದಲ್ಲೇ ಇದು ಶುರುವಾಗಿತ್ತು. ಮತ್ತು ಸಿದ್ದರಾಮಯ್ಯನವರೇ ಕಳಿಸಿಕೊಡ್ತಿದ್ದಾರೆ, ಅವರಾಗೆ ಹೋಗ್ತಿರೋದಲ್ಲ ಅಂತೆಲ್ಲ BJP ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ವಿ. ಸರ್ಕಾರ ಇನ್ನು ಮುಂದೆ ವಿದೇಶದಿಂದ ನಡೆಯುತ್ತೆ, ಇಲ್ಲ ಗೋವಾದಿಂದ ನಡೆಯುತ್ತೆ ಅಂತೆಲ್ಲ, ಅಲ್ಲಿ ರೆಸಾರ್ಟ್ ಬುಕ್ಕು, ಇಲ್ಲಿ ವಿದೇಶಕ್ಕೆ ಹಾರೋದಿಕ್ಕೆ ಸಜ್ಜು ಅಂತ. ಸೊ ಈಗ ನೋಡಿ, ಹೈಕಮಾಂಡ್ ಬೇಡ ಅಂದ ಮೇಲೂ ಕೂಡ ಹೋಗ್ತಿರೋದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತಾರೆ ಅಂದರೆ ನಾವೇನೂ ಕಡಿಮೆ ಇಲ್ಲ, ನಮ್ಮದು ಕೂಡ ಅದೇ ನಿರ್ಧಾರ, ನಾವು ಯಾವುದೇ ಹಂತಕ್ಕೆ ಹೋಗಬಹುದು ಅನ್ನೋ ಮೆಸೇಜ್ ಆಯಿತು. ಹೈಕಮಾಂಡ್ ಕೂಡ ತಡೆಯೋದಕ್ಕಾಗದ ಮಟ್ಟಿಗೆ ಕೈ ಶಾಸಕರು ಈಗ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಇಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ತಲ್ಲಣ ಸೃಷ್ಟಿ ಮಾಡ್ತಾ ಇದೆ. ಯಾಕಾಗಾದರೆ ಇಷ್ಟೆಲ್ಲದರ ನಡುವೆಯೂ ಶಾಸಕರು ವಿದೇಶಕ್ಕೆ ಹಾರ್ತಿರೋದು ಅಂತ ಕೇಳಿದ್ರೆ, ಈಗಾಗಲೇ ರಿಪೋರ್ಟ್ ಮಾಡಿದ್ವಿ. ಗೋವಾದಲ್ಲಿ 40 ರೂಮ್ಗಳು ಬುಕ್ ಆಗಿರೋದ್ರ ಬಗ್ಗೆ ಈಗ ರಾಜ್ಯ ರಾಜಕಾರಣದಲ್ಲಿ ಜೋರು ಸುದ್ದಿ ಆಗಿದೆ. BJP ಶಾಸಕರು ಖುದ್ದು ನಾವು ಮಾಹಿತಿ ಪಡ್ಕೊಂಡಿದ್ದೀವಿ. ಅಲ್ಲಿ ಗೋವಾ BJP ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸೋದಕ್ಕಂತ ಹೋದಾಗ ಅದರದ್ದೇ ಸುದ್ದಿ, ಗೋವಾದಲ್ಲಿ 40 ರೂಮ್ ಬುಕ್ ಆಗಿಬಿಟ್ಟಿದೆ, ಯಾರ್ಯಾರು ಬರ್ತಾರೆ ಅನ್ನೋ ಸುದ್ದಿ ಅಷ್ಟರ ಮಟ್ಟಿಗೆ ಗೋವಾದಲ್ಲಿ ಸದ್ದು ಮಾಡ್ತಿದೆ ಅನ್ನೋದನ್ನು BJPಯ ಬಾರ್ಡರ್ ಅಲ್ಲಿ ಬೆಳಗಾವಿಯ ಶಾಸಕರೇ ತೆರೆದಿಟ್ಟಿದ್ದನ್ನು ನೋಡಿದ್ವಿ ನಾವು. ಸೊ ಡಿ ಕೆ ಶಿವಕುಮಾರ್ ಅವರು ಈ ಶಿವರಾತ್ರಿಯ ಬಳಿಕ ಚಟುವಟಿಕೆ ಶುರು ಮಾಡ್ತಾರೆ ಅನ್ನೋದು ಸಿದ್ದು ಕ್ಯಾಂಪ್ಗೆ ಪಕ್ಕಾ ಗೊತ್ತಾಗಿದೆ. ಯಾಕಂದರೆ ಅದನ್ನು ಡಿ ಕೆ ಕ್ಯಾಂಪ್ ಸ್ಪಷ್ಟವಾಗಿ ಹೇಳಿದೆ, ಶಿವರಾತ್ರಿ ಆದಮೇಲೆ ಯಾವುದೇ ಬಗೆಯ ಚಟುವಟಿಕೆಗಳು ಸ್ಟಾರ್ಟ್ ಆಗಬಹುದು ಅಂತ. ಮತ್ತು ರೆಸಾರ್ಟ್ ಬೇರೆ ಬುಕ್ ಆಗುತ್ತೆ ಅಂದರೆ ಅವರು ಎಕ್ಸ್ಟ್ರೀಮ್ ಸ್ಟೆಪ್ ಇಡ್ತಿದ್ದಾರೆ ಅಂತ ಆಯಿತು. ಹಾಗಾಗಿ ಹೈಕಮಾಂಡ್ ಸಂದೇಶದ ನಡುವೆಯೂ ಕೂಡ ಈಗ ಸಿದ್ದು ಬಣ ವಿದೇಶ ಪ್ರವಾಸಕ್ಕೆ ಹಾರ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿನ ಅರ್ಧ ಗಂಟೆ ನಡೆದಂಥ ಡೆಲ್ಲಿ ಮೀಟಿಂಗಲ್ಲಿ ಅನ್ನೋ ವಿಷಯ ಗೊತ್ತಾಗ್ತದೆ. ಈಗ ಸಿಗ್ತಾ ಇರಲಿಲ್ಲ ಅವಕಾಶ. ಸೊ ಈ ಸಲನೂ ಡಿ ಕೆ ಶಿವಕುಮಾರ್ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ತಾರೆ ಅಂತ ಸಿದ್ದರಾಮಯ್ಯ ಟೀಮ್ ಅಂದ್ಕೊಂಡಿತ್ತು. ಆದರೆ ಎಲ್ಲರನ್ನೂ ಭೇಟಿ ಆಗಿಬಿಡ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಅಷ್ಟೋ ಜನರ ಜೊತೆ ಮೀಟಿಂಗ್ ಆಗುತ್ತೆ. ಇದಾಗಿದ್ದು ಹೆಂಗೆ, ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ಬಹಳ ಎಮೋಷ್ನಲ್ ಆಗ್ತಾರೆ ಡಿ ಕೆ. ಹಾಗಾದರೆ ನನ್ನ ಕಡೆಗೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಅರ್ಹತೆ ಇಲ್ವಾ ಅನ್ನೋ ರೀತಿಯಲ್ಲಿ ಅಸ್ತ್ರ ಪ್ರಯೋಗ ಮಾಡಿದಾಗ ಸ್ವತಃ ಪ್ರಿಯಾಂಕಾ ವಾದ್ರಾ ಅವರೇ ರಾಹುಲ್ ಗಾಂಧಿ ಅವರ ಸಮಯ ನಿಗದಿ ಮಾಡಿಸ್ಕೊಡ್ತಾರೆ. ಇಬ್ಬರೂ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡ್ತಾರೆ. ಸೋನಿಯಾ ಅವ್ರ ಜೊತೆ ಪ್ರತ್ಯೇಕ ಮೀಟಿಂಗ್ ಆಯಿತು. ಸೊ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಆಯಿತು, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಮುಂದಿನ ವಾರವೇ ಇದನ್ನು ಒಂದು ಹಂತಕ್ಕೆ ತರೋಣ, ಇಬ್ಬರನ್ನು ಡೆಲ್ಲಿ ಕರಿತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಸಾಧ್ಯವಾದಷ್ಟು ಬೇಗ ಇತ್ಯರ್ಥವಾಗುತ್ತೆ ಅನ್ನುವ ಸಂದೇಶ, ನಾನೇ ಇದರ ಹೊಣೆ ಹೊರ್ತೀನಿ ಅನ್ನೋದನ್ನು ಸೋನಿಯಾ ಗಾಂಧಿಯವರು ಹೇಳಿದರೆ, ರಾಹುಲ್ ಗಾಂಧಿಯವರು ಮುಂದಿನ ವಾರ ಮತ್ತೆ ಕರೆಸ್ತೀನಿ, ಇನ್ನು ತಡ ಆಗಲ್ಲ, ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಡಿ ಕೆ ಕ್ಯಾಂಪ್ ಈಗ ಅದೇ ಆತ್ಮವಿಶ್ವಾಸ ಸಂಭ್ರಮದಲ್ಲಿದೆ. ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯ ಟೀಮ್ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಭರವಸೆ ಸಿಕ್ಕಿದೆ ಅಂದ ಮಾತ್ರಕ್ಕೆ ಅದನ್ನು ನಂಬ್ಕೊಂಡು ಕೂರೋ ಹಾಗಿಲ್ಲ, ಚಟುವಟಿಕೆಗಳನ್ನು ಶುರು ಮಾಡ್ತಿರೋದು. ಅದಕ್ಕೆ ಠಕ್ಕರ್ ಕೊಡೋ ರೀತಿಯಲ್ಲಿ ಸಿದ್ದರಾಮಯ್ಯ ಕ್ಯಾಂಪ್ ಒತ್ತಡಕ್ಕೆ ಸಿಲುಕಿದೆ. ಯಾಕಂದರೆ ಯಾವುದೇ ಬಗೆಯಲ್ಲಿ ಕಾರ್ಯಾಚರಣೆ ಡಿ ಕೆ ಮಾಡಬಹುದು ಅಂತ ಆ ಕಡೆಯಿಂದನೂ ರಿಯಾಕ್ಷನ್ ಶುರುವಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವ್ರು ನೋಡಿ ಏನಂತ ಹೇಳಿದ್ದಾರೆ, ಸಮುದಾಯದ ಶಕ್ತಿ ಬೇಕು ನಮಗೆ,
ಅಂದರೆ ಒಂದು ಸಮುದಾಯಕ್ಕೆ ಬಲ ಬೇಕಂದ್ರೆ ರಾಜಕೀಯ ಬಲ ಬೇಕು, ರಾಜಕೀಯ ಬಲ ಬೇಕು ಅಂದರೆ ಸರಿಯಾದವ್ರನ್ನ ಸಪೋರ್ಟ್ ಮಾಡಬೇಕು. ಕಳೆದ 7 ವರ್ಷಗಳಿಂದ ಅಂದರೆ ಅಧಿಕಾರದಲ್ಲಿದ್ದ 7 ವರ್ಷವೂ ತಮ್ಮ ಸಮುದಾಯ, ಹಿಂದುಳಿದ ವರ್ಗಗಳು, ಕುರುಬ ಸಮುದಾಯ ಸಿದ್ದರಾಮಯ್ಯನವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಕ್ಕೇ ಯಾರೂ ಅವ್ರನ್ನ ಟಚ್ ಮಾಡೋಕ್ಕಾಗಿಲ್ಲ. ಈಗಲೂ ಇದೆ, ಮುಂದೆಯೂ ಇರಲಿ ಅನ್ನುವ ಮೂಲಕ ಮುಂದೆ ಕೂಡ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಬಲ ಕಾಪಾಡುತ್ತೆ. ಅಹಿಂದ ಬಲವನ್ನು ಯಾರಾದರೂ ಟಚ್ ಮಾಡೋಕ್ಕೆ ಬಂದರೆ ಏನಾಗುತ್ತೆ ಅನ್ನೋ ಮೆಸೇಜನ್ನು ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಪ್ರಯೋಗದ ಮೂಲಕ ಕೊಟ್ಟು ಬಿಟ್ಟಿದ್ದಾರೆ. ಸೊ ಸಿದ್ದು ಬಣ ಕೂಡ ಈಗ ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ರೆಡಿ ಆಗಿದೆ. ಬರಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗುತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು ಯಾವಾಗಲೂ ಕೂಡ ಸಿದ್ದರಾಮಯ್ಯವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರಿದ್ದಾರೆ. ಸೊ ಅವ್ರಿಗೆ ಏನಾದರೂ ಈ ಸಾಧನೆ ಮಾಡಿದ್ರೆ ಅದಕ್ಕೆ ನೀವು ಕೊಟ್ಟಂತ ಬೆಂಬಲ ಆಶೀರ್ವಾದನೇ ಕಾರಣ. ಹಾಗೆ ಮುಂದೆನೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಬೆಂಬಲ ಆಶೀರ್ವಾದನ ಸಿದ್ದರಾಮಯ್ಯ ಕೊಡಿ ಅಂತ ಈ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಮತ್ತೆ ಈಗ ತಾನೇ ಹಿಟ್ನಾಳ್ ಸರ್ ಅವರು ಹೇಳ್ತಾ ಇದ್ರು, ಗಂಗಾವತಿ ತಾಲೂಕಿನಲ್ಲಿ ಸುಮಾರು 72 ಕೆರೆಗಳನ್ನು ತುಂಬೋದಕ್ಕೆ 140 ಕೋಟಿಯಷ್ಟು ಹಣನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ. ಗಂಗಾವತಿ ತಾಲೂಕು ಅವರು ಯಾವತ್ತೂ ಕೂಡ ತಂದೆಯವ್ರಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ರಿ. ಈ ಬಾರಿ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ಲೋದಕ್ಕೆ ಸುಮಾರು 16,000 ಓಟ್ನಿಂದ ಲೀಡ್ ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ತಂದೆಯವರು ಕೂಡ ಹಿಂದೆ ಕೊಪ್ಪಳದಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆಗ್ಲೂ ಕೂಡ ಅತಿ ಹೆಚ್ಚು ಗಂಗಾವತಿ ತಾಲೂಕಿನಿಂದಲೇ ಓಟ್ ಲೀಡ್ ಕೊಟ್ಟಿದ್ರು ಅಂತ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ನಾನು ನಿಮಗೆ ಕೃತಜ್ಞತೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ಹಿಡಿತೀನಿ ಅಂತ ಹೊರಟಿರುವಾಗ ಅವ್ರ ಟೀಮ್ ಅವ್ರು ನಿನ್ನೆ ಮೆಸೇಜ್ ಕೊಟ್ಟರು, ಸಮಯ ಬರ್ತಾ ಇದೆ, ಆ ಶುಭ ಸಮಯ ಬಂದಿದೆ ಈಗ ಅಂತ ಒಬ್ಬರು. ಮತ್ತು ಡಿ.ಕೆ. CM ಆಗೋದನ್ನು ಯಾರೂ ತಡೆಯೋಕೆ ಇನ್ನಂತೂ ಸಾಧ್ಯವೇ ಇಲ್ಲ, ಬದಲಾವಣೆ ಸಮಯ ಬಂದಾಗ ಆಗಲೇಬೇಕಲ್ಲ, ಇನ್ಯಾರು ತಡೀತಾರೆ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ರೆ, ಆ ಕಡೆಯಿಂದ ಜಾತಿ ಅಸ್ತ್ರ, ಮತ್ತೊಂದು ಕಡೆ ಈ ವಿಧಾನ ಪರಿಷತ್ ಚುನಾವಣೆ ಇದೆ, ರಾಜ್ಯಸಭೆಗೆ ಆಯ್ಕೆ ಆಗಬೇಕು, ಈಗ ಬಜೆಟ್ ಆಗುತ್ತೆ, ಬಜೆಟ್ ಆದಮೇಲೆ ಏಪ್ರಿಲ್ ಮೇ ಅಂತ ಎಲೆಕ್ಷನ್ಗಳು ಬರ್ತವೆ 4-5 ರಾಜ್ಯಗಳದ್ದು, ಅಲ್ಲಿ ಅಹಿಂದ ಸಮುದಾಯದ ಎಫೆಕ್ಟು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವ್ರನ್ನ ಟಚ್ ಮಾಡಬಾರ್ದು ಅಂತ ಒತ್ತಡ ಹಾಕೋದು. ಅದಾದಮೇಲೆ ಈ ರಾಜ್ಯಸಭೆಗೆ ಪರಿಷತ್ಗೆ ಎಲ್ಲ ಆಯ್ಕೆ ನಡೆಯುತ್ತೆ, ಅಲ್ಲೂ ಸಿದ್ದರಾಮಯ್ಯನವ್ರ ಪಾತ್ರ ಮಹತ್ವದಾಗುತ್ತೆ. ಹಾಗಾಗಿ ಜೂನ್ ತನಕ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಪಕ್ಷಕ್ಕೆ ವೆರಿ ಡೇಂಜರಸ್ ಇದು ಅಂತ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗೋದು, ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರ ಟರ್ಮ್ ಕಂಪ್ಲೀಟ್ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಭರ್ಜರಿ ಕಾರ್ಯಾಚರಣೆ ಈ ಕಡೆಯಿಂದನೂ ಶುರುವಾಗಿದೆ. ಆ್ಯಕ್ಷನ್ಗೆ ರಿಯಾಕ್ಷನ್ನು ಸ್ವಲ್ಪ ಜೋರಾಗಿಯೇ ಇದೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ. ಸೊ ಡಿ.ಕೆ. ಅಜ್ಜಯ್ಯ ಮಠಕ್ಕೆ ಹೋಗಿ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದ್ದ ಹಾಗೆ ಸಿದ್ದು ಕ್ಯಾಂಪ್ ಕೂಡ ಠಕ್ಕರ್ ಕೊಟ್ಟಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.